ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದುರ್ಗಾದೇವಿಯ ಕುರಿತಂತೆ ತಿಳಿದುಕೊಳ್ಳೋಣ. ಇದನ್ನು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು, ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇವತ್ತು ದುರ್ಗಾದೇವಿ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಮೊದಲನೇದಾಗಿ ಶಕ್ತಿಶಾಲಿ ದುರ್ಗಾದೇವಿ ಕುರಿತಂತೆ ತಿಳಿಸ್ಕೊಡೋದಾದ್ರೆ? ಶಕ್ತಿಶಾಲಿ ದುರ್ಗಾ ಪರಮೇಶ್ವರಿ ಅಂದರೆ ಈ ನವರಾತ್ರಿ ಉತ್ಸವ ಸಮೀಪಿಸುತ್ತಿರುವಂತಹ ಸಂದರ್ಭಗಳಲ್ಲಿ ದುರ್ಗಾ ಪರಮೇಶ್ವರಿಯ ನಾನಾ ವಿಧವಾದ ರೂಪಧಾರಣೆ ಮಾಡಿದಂಥ ಅಂತ ಹೇಳಿದರೆ ಲೋಕಕ್ಕೆ ಮಾಯೆಯನ್ನು ಉಂಟು ಮಾಡುವಂತಹ ಸ್ತ್ರೀ ದೇವತೆಯ ಒಂದು ಅಂಶವಾಗಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿ, ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಅನ್ನುವಂಥ ಸರ್ವಶಕ್ತಿಯನ್ನು ಹೊಂದಿದಂಥವಳು ಯಾರು ಅಂತ ಕೇಳಿದರೆ ದುರ್ಗಾ ಪರಮೇಶ್ವರಿ. ಅದರಲ್ಲಿ ವಿಶೇಷವಾಗಿ ಯಾವ್ಯಾವ ಶಕ್ತಿಗಳು ಅನ್ನುವಂಥ ಚಿಂತನೆ ಮಾಡುವಾಗ ಒಂದು ದೇವತೆಯನ್ನು ನಾವು ಸಾತ್ವಿಕ ರೂಪದಲ್ಲೂ ರಾಜಸ ರೂಪದಲ್ಲೂ ತಾಮಸ ರೂಪದಲ್ಲೂ ಆರಾಧನೆ ಮಾಡ್ಬೋದು. ಅರ್ಥಾತ್ ದೇವರನ್ನು ಸಾತ್ವಿಕ ಅಂದರೆ ಸಣ್ಣ ಮಗುವಿನ ಮನಸ್ಥಿತಿ ಹೇಗಿರ್ತದೆಯೋ ಆ ಮನಸ್ಥಿತಿಯಂತೆಯೇ ತಾಯಿಯನ್ನು ಆವಾಹನೆ ಮಾಡಿ ಆರಾಧನೆ ಮಾಡ್ಬೋದು. ಇನ್ನೊಂದು ರಜೋಗುಣ ಅಂತ ಹೇಳಿದರೆ ಸ್ವಲ್ಪ ಈ ಕ್ರೌರ್ಯವನ್ನು ತುಂಬಿರುವಂತಹ ದೇವತೆ, ಅದನ್ನು ರಜೋಗುಣ ದೇವತೆಗಳು ಅಂತೇಳಿ ಹೇಳ್ತಾರೆ. ಇನ್ನು ತಮೋಗುಣ ದೇವತೆಗಳು ಅಂಥೇಳಿ, ತಮೋಗುಣ ಅಂತ ಹೇಳಿದರೆ ಪೂರ ಕ್ರೌರ್ಯ ರೂಪದಲ್ಲಿ ಅಂತ ಹೇಳಿದರೆ ಸಿಟ್ಟನ್ನು ಹೊಂದಿದಂಥವಳು ಅಂಥೇಳಿ. ಅಲ್ಲಿಗೆ ಸಾತ್ವಿಕ ರಾಜಸ ತಾಮಸ ಶಕ್ತಿಗಳು ಅಂಥೇಳಿ. ಈ ಸಾತ್ವಿಕ ಶಕ್ತಿಗಳು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಈ ಕಾಲಘಟ್ಟದಲ್ಲಿ ನಾವೆಲ್ಲರೂ ಆರಾಧನೆ ಮಾಡ್ತೇವೆ. ಹೂವು, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಇತ್ಯಾದಿಗಳನ್ನು ದೇವರಿಗೆ ನೈವೇದ್ಯಾದಿಗಳನ್ನು ಮಾಡಿ ಆ ದೇವಿಯನ್ನು ಸಂತೃಪ್ತಿಪಡಿಸುವಂಥದ್ದು ಅಂತ ಹೇಳಿ. ಹಾಗೆ ಸಾತ್ವಿಕ ರಾಜಸ ಅಂತ ಹೇಳಿದರೆ ಆ ದೇವಿಯನ್ನು ಕೆಂಪು ನೀರನ್ನು ಅರ್ಚನೆ ಮಾಡುವಂಥದ್ದಾಗಿರಬಹುದು, ಅಥವಾ ದೇವರನ್ನು ಕೋಪತತ್ವಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಕೋಪದಿಂದ ನೀನು ಬರಬೇಕು ಅಂತ ಈಗ ಕರೆಯುವಾಗ ನಾನು ಶಾಂತ ಮಗುವಿನ ಸ್ವರೂಪದಲ್ಲಿ ಬಂದು ಕೂರಿಸ್ಬೋದು, ಅವಳನ್ನು ಕೋಪತತ್ವಕ್ಕೆ ತೆಗೆದುಕೊಂಡು ಹೋಗಿಯೋ ಅವಳನ್ನು ಕೂರಿಸ್ಬೋದು. ಇನ್ನೊಂದು ತಮೋಗುಣ ಅಂತ ಹೇಳಿದರೆ ಪೂರ್ಣ ರೌದ್ರ ರೂಪದಲ್ಲಿ ಅವಳನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಸಾತ್ವಿಕ ಆರಾಧನೆಯನ್ನು ಮಾಡುವಾಗ ವಿಶೇಷವಾಗಿರ್ತಕ್ಕಂತಹ ಸಾತ್ವಿಕ ಶಕ್ತಿಗಳು ಹೊಂದಿರುವಂಥ ನೈವೇದ್ಯಾದಿಗಳನ್ನು, ಪರಮಾನ್ನವನ್ನು, ಸಿಹಿ ತಿಂಡಿಗಳನ್ನು, ಹೂವು, ವೀಳ್ಯದೆಲೆ, ಅಡಿಕೆ ಇತ್ಯಾದಿಗಳನ್ನು ನೈವೇದ್ಯ ಮಾಡುವಂಥದ್ದು. ಇನ್ನು ರಜೋಗುಣ ಅಂತ ಹೇಳಿದರೆ ಈ ಮಾಂಸವನ್ನು, ಮದ್ಯವನ್ನು, ಹಾಗೆ ತದನಂತರದಲ್ಲಿ ಇನ್ನು ಖಾರವಾಗಿರುವಂಥ ವಸ್ತುಗಳನ್ನು, ಈ ಕಾಳುಮೆಣಸು ಈ ರೀತಿಯಾಗಿರುವಂಥದ್ದು ಬಳಸುವಂಥದ್ದು. ಇನ್ನು ತಮೋಗುಣಕ್ಕೆ ಬಂತು ಅಂತಾದರೆ ಪೂರ್ಣವಾಗಿ ಅಲ್ಲಿ ಏನು ಅಂತ ಕೇಳಿದರೆ ತಮಕ್ಕೆ ಪ್ರಧಾನ. ತಮ ಅಂತ ಹೇಳಿದರೆ ಕೆಟ್ಟದ್ದು ಅಂತ ಹೇಳಿದರೆ ರೌದ್ರ ಇರುವಂಥದ್ದು ಅಂತೇಳಿ. ಆ ತಮೋಗುಣ ಪ್ರಧಾನವಾಗಿರುವಂಥ ದೇವತೆಗಳನ್ನು ನಾವು ಹೇಗೆ ಆರಾಧನೆ ಮಾಡಬೇಕು ಅಂತ ಕೇಳಿದರೆ ಇವೆಲ್ಲವೂ ಸಮೇತ ಈ ತಾಂತ್ರಿಕರು, ಮಾಂತ್ರಿಕರು, ಮಂತ್ರವಾದಿಗಳೆಲ್ಲ ಈ ತಮೋಗುಣ ವರ್ಣವುಳ್ಳಂಥ ದೇವತೆಗಳನ್ನೇ ಆರಾಧನೆ ಮಾಡುವಂಥದ್ದು. ಈ ಮೂರರ ಶಕ್ತಿಯು ಒಂದೇ, ಅವಳು ಒಬ್ಬಳೆ. ಆದರೆ ಅವಳು ಬರುವಂಥ ಸಾನ್ನಿಧ್ಯ, ಆ ಬರುವಂಥ ಸ್ಥಿತಿಗತಿಗಳು ಕೋಪತತ್ವದಲ್ಲೂ ಇರ್ತದೆ, ಸಾತ್ವಿಕ ರೂಪದಲ್ಲೂ ಇರ್ತದೆ, ರಾಜಸ ರೂಪದಲ್ಲೂ ಇರ್ತದೆ. ಅರ್ಥಾತ್ ಈಗ ಈ ಶಾಕ್ತೇಯ ಅಂತ ಹೇಳಿದರೆ ಸ್ತ್ರೀ ದೇವತೆಗಳನ್ನು ಆರಾಧನೆ ಮಾಡುವಂಥ ಸಮಸ್ತವಾಗಿರ್ತಕ್ಕಂಥ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ಶಕ್ತಿಗಳು ಅನ್ನುವಂಥದ್ದು. ಹಾಗೆ ಅದರಲ್ಲಿ ವಿಶೇಷವಾಗಿ ನಾವು ಚಿಂತನೆ ಮಾಡುವಾಗ ಈ ಪರಮಂತ್ರ ಭಕ್ಷಿಣಿ ಅನ್ನುವಂಥದ್ದಾಗಿರಬಹುದು, ಜ್ವಾಲಾಭಿನ್ನ ಭೈರವಿ ಅನ್ನುವಂಥದ್ದಾಗಿರಬಹುದು, ತದನಂತರದಲ್ಲಿ ಈ ಕಾಳಿ ಸ್ವರೂಪಗಳಾಗಿರ್ಬೋದು, ಭದ್ರಕಾಳಿ ಆಗಿರಬಹುದು, ತಾರ ಆಗಿರ್ಬೋದು, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಈ ರೀತಿ ಬಗಳಾಮಕಿ, ಧೂಮಾವತಿ ಇವೆಲ್ಲವೂ ಸಮೇತ ರೌದ್ರವಾಗಿರುವಂಥದ್ದು. ಸಾಧಕನಿಗೆ ಇಪ್ಸಿತವಾಗಿರ್ತಕ್ಕಂಥ ಫಲಗಳೊಟ್ಟಿಗೆ ಮಾಂತ್ರಿಕ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೋಸ್ಕರವಾಗಿ ಈ ದೇವತೆಯನ್ನು ಆರಾಧನೆ ಮಾಡ್ತಾರೆ. ಹಾಗೆ ಈ ದೇಶದಲ್ಲಿ ಹೇಗೆ ಆರಕ್ಷಕರು ಅನ್ನುವಂಥದ್ದಿದ್ದಾರೋ ಅವರು ಶಿಕ್ಷೆಯನ್ನು ಕೊಡ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ. ಒಂದು ಒಳ್ಳೆ ಮಾತಿನಲ್ಲೂ ಹೇಳಲಿಕ್ಕೆ ಅವ್ರಿಗೆ ಗೊತ್ತಿರ್ತದೆ, ಕೆಟ್ಟ ಮಾತಿನಲ್ಲಿ ಹೇಳಲಿಕ್ಕೂ ಗೊತ್ತಿರ್ತದೆ. ಹಾಗೆ ಈ ದೇವತೆಗಳ ಆರಾಧನೆಯೂ ಹಾಗೆ ಕೆಲವೊಂದು ದುಷ್ಟರನ್ನು ಸಂಹಾರ ಮಾಡಲಿಕ್ಕಾಗಿ ಮಧುಕೈಟಭರನ್ನು ಆ ದುರ್ಗಾ ಪರಮೇಶ್ವರಿ ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಚಂಡಿಕೆ ಪರಮೇಶ್ವರಿ ಏನು ಮಾಡ್ತಾಳೆ ಅಂತ ಕೇಳಿದರೆ ಚಂಡಿಕಾ ತಮೋಗುಣ ಉಳ್ಳಂಥ ಆಹಾರಗಳನ್ನು ಅವಳು ಸೇವನೆ ಮಾಡ್ತಾಳಂತೆ. ಅರ್ಥಾತ್ ತಮೋಗುಣ ಅಂತ ಹೇಳಿದರೆ ಈ ಮಧು ಮಾಂಸೋಪಹಾರಿಣಿ ಅಂತ ಹೇಳಿದರೆ ಮದ್ಯವನ್ನು, ಮಾಂಸವನ್ನು ಇವೆಲ್ಲವನ್ನು ಭಕ್ಷಣೆ ಮಾಡ್ತಾಳಂತೆ. ಯಾಕೆ ಅಂತ ಕೇಳಿದರೆ ಅವರು ದೇಶಕ್ಕೆ ಕಂಟಕರಾಗಿರುವಂಥವ್ರು, ಅವರು ಸಮೇತ ತಾಯಿಯ ಮಕ್ಕಳೇ.
ಆ ಒಂದು ಸಂದರ್ಭದಲ್ಲೂ ಸಂಹಾರ ಮಾಡುವಾಗಲೂ ತಾಯಿ ಅನ್ನುವಂಥದ್ದು ಕರುಣಾಮಯಿ ಅಂತೇಳಿ ಹೇಳ್ತಾರೆ. ಆ ಕರುಣಾಮಯಿಯಾಗಿ ಆ ಸಂದರ್ಭದಲ್ಲೂ ಅವಳಿಗೆ ರಕ್ಷಣೆಗೆ ಮನಸ್ಥಿತಿ ಬರಬಾರ್ದು. ಅದಕ್ಕಾಗಿ ಏನು ಮಾಡ್ತಾಳೆ ಅಂತ ಕೇಳಿದರೆ ಮಧ್ಯಮಾಂಸೋಪಹಾರಗಳನ್ನೆಲ್ಲ ಅವಳಿಗೆ ನೈವೇದ್ಯಾದಿಯಾಗಿ ಕೊಡ್ತಾರೆ. ಯಾಕೆ ಅಂತ ಕೇಳಿದರೆ ಜ್ಞಾನ ಇಲ್ದಲೇ ಇರುವಂಥ ರೀತಿಯಲ್ಲಿ ಅವ್ರನ್ನ ಸಂಹಾರ ಮಾಡಿಬಿಡಬೇಕು ಅಂತ ಹೇಳಿದರೆ ತಾಯಿಯನ್ನು ನಾವು ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಎಲ್ಲ ರೀತಿಯಲ್ಲಿಯೂ ಆರಾಧನೆ ಮಾಡಬಹುದು. ವಿಶೇಷವಾಗಿ ಸಪ್ತಶ್ಲೋಕಿ ಅನ್ನುವಂಥ ಮಂತ್ರಗಳಿದ್ದಾವೆ ದುರ್ಗಾ ಪರಮೇಶ್ವರಿಗೆ. ಇವತ್ತಿನ ಕಾಲದಲ್ಲಿ ನಾವು ಹೇಳಬೇಕನ್ನುವಂಥದ್ದಿಲ್ಲ, ಒಂದು ಟಚ್ ಮಾಡಿದರೆ ಎಲ್ಲ ಕಡೆ ಸಿಗ್ತದೆ. ಈ ಸಪ್ತಶ್ಲೋಕಿ ಅನ್ನುವಂಥದ್ದನ್ನು ಪ್ರತಿನಿತ್ಯ ಎಲ್ಲರೂ ಪಠನೆ ಮಾಡುವಂಥದ್ದು, ಅದರಲ್ಲಿ ಸೌಭಾಗ್ಯವನ್ನು ತಂದು ಕೊಡುವಂಥ ಮಂತ್ರಗಳಿದ್ದಾವೆ, ಅವುಗಳನ್ನು ಎಲ್ಲರೂ ಆಚರಣೆಯಲ್ಲಿಟ್ಟುಕೊಳ್ಳುವಂಥದ್ದು. ನವರಾತ್ರಿಗಳಲ್ಲಿ ವಿಶೇಷವಾಗಿ ಒಂದು ಬಾರಿ ಆದರೂ ಮನೆಯಲ್ಲಿ ಸಪ್ತಶ್ಲೋಕಿಗಳನ್ನು ಹೇಳುವಂಥದ್ದು. ಇವೆಲ್ಲ ಮನೆಯಲ್ಲಿರುವಂಥ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಹೆಚ್ಚು ಮಾಡ್ತದೆ. ಯಾವಾಗ ಮನೆಯಲ್ಲಿ ದೈವಿಕ ಕಳೆ ಅನ್ನುವಂಥದ್ದು, ದೈವಿಕ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ, ನಮ್ಮಲ್ಲಾಗ್ತಿರುವಂಥ ತೊಂದರೆಗಳ ಪ್ರಮಾಣ ಅನ್ನುವಂಥದ್ದು ಕಮ್ಮಿ ಆಗ್ತಾ ಬರ್ತದೆ. ಇನ್ನು ಇದರಲ್ಲಿ ವಿಶೇಷವಾಗಿ ತಮೋಗುಣ ಆರಾಧನೆ ಉಳ್ಳಂಥದ್ದು ಉಂಟು. ಇವೆಲ್ಲ ಏನು ಅಂತ ಕೇಳಿದ್ರೆ ಪರಂಪರಾನುಗತವಾಗಿ ಆರಾಧನೆ ಮಾಡ್ಕೊಂಡು ಬಂದಿದ್ರೆ ಇಂತಹ ದೇವತೆಗಳನ್ನು ಆರಾಧನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತದೆ, ಕುಟುಂಬವನ್ನೇ ಅದು ಸಂಹಾರಕ್ಕೆ ತಗೊಂಡು ಹೋಗಿಬಿಡ್ತದೆ. ಯಾಕಂದರೆ ದೇವರನ್ನು ನಾವೀಗ ಒಂದು ಸೂತಕವನ್ನು ಇಟ್ಟುಕೊಂಡು ಸತ್ಯನಾರಾಯಣ ಪೂಜೆ ಮಾಡಿದರೆ ಇದ್ದಿದ್ದು ಕಷ್ಟ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ಈ ತಮೋಗುಣ ಪ್ರಧಾನವಾಗಿರುವಂಥ ದೇವತೆಗಳನ್ನು ಆರಾಧನೆ ಮಾಡುವಂಥ ರೀತಿ ನೀತಿಗೆ ಚ್ಯುತಿ ಬರದಂತೆ ನಾವು ಆರಾಧನೆ ಮಾಡಿದರೆ ಅದು ನಮಗೆ ಸುಖವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ಇಲ್ಲ ಅಂತ ಹೇಳಿದರೆ ಆ ಮನುಷ್ಯ ಇಲ್ಲ ಅಂತಲೇ ಆಯಿತು ಅಂತೇಳಿ. ಯಾಕೆ ಅಂದರೆ ತಮೋವರ್ಣ ಅಂತ ಹೇಳಿದರೆ ಸಿಟ್ಟಿನಿಂದ ಬಂದಿದಂಥದ್ದು. ಈಗ ನೀವು ಶಾಂತ ಸ್ವರೂಪದಲ್ಲಿದ್ದೀರಿ, ನೀವು ಸರಿ ಸಿಟ್ಟಲ್ಲಿರ್ಬೇಕಾದ್ರೆ ನಾನೇನಾದ್ರು ಎದುರುಗಡೆ ಒಂದು ಸಣ್ಣ ತಪ್ಪು ಮಾಡಿದರೂ ತೆಗೆದು ಬಿಡುವಂಥ ಸಿಟ್ಟು ಬರ್ತದೆ. ಯಾಕೆ ಅಂದರೆ ನಿಮ್ಮಲ್ಲಿ ತಮೋವರ್ಣ ಅನ್ನುವಂಥದ್ದು ಹೆಚ್ಚಾಗಿರ್ತದೆ, ಅರ್ಥಾತ್ ಸಿಟ್ಟು ಅನ್ನೋಂಥದ್ದು ಹೆಚ್ಚಾಗಿರ್ತದೆ. ಯಾಕೆ ಹಾಗಾದರೆ ತಾಯಿಯನ್ನು ಸಿಟ್ಟಿನ ಸ್ವರೂಪದಲ್ಲಿ ಯಾಕೆ ಆರಾಧನೆ ಮಾಡಬೇಕು, ಶಾಂತ ಸ್ವರೂಪದಲ್ಲೇ ಆರಾಧನೆ ಮಾಡ್ಬೋದಲ್ಲ ಅನ್ನುವಂಥದ್ದು ಕೆಲವೊಂದು ಸ್ಥಿತಿಗತಿಗಳು ಮನಸ್ಸಿನಲ್ಲಿ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಏನು ಅಂತ ಕೇಳಿದರೆ, ಈ ದುಷ್ಟರನ್ನು ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಪ್ರೀತಿಯಿಂದ ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ, ಕೋಪತತ್ವದಲ್ಲೇ ಸಂಹಾರ ಮಾಡಬೇಕು. ಹಾಗಾಗಿ ಈ ದುರ್ಗಾ ಅಂತ ಹೇಳಿದರೆ ಅಂತ ಹೇಳಿದರೆ ಕೆಟ್ಟದು, ದುರ್ಗಾ ಅಂತ ಹೇಳಿದರೆ ಅದನ್ನು ಶಮನ ಮಾಡುವಂಥವಳು, ಅದನ್ನು ಹಾಕುವಂಥವಳು, ದುಃಖವನ್ನು ತೆಗೆದುಹಾಕುವಂಥವಳು ಅಂತ ಹೇಳಿ ದುರ್ಗಾ ಪರಮೇಶ್ವರಿ ಅಂತ ಹೇಳಿದರೆ ಎಲ್ಲದಕ್ಕೂ ಈಶ್ವರಿ, ಎಲ್ಲ ಶಕ್ತಿಗಳಿಗೂ ಒಂದು ಕಡೆ ಶಿವನಿಗೆ ಪತ್ನಿಯಾಗಿ ಪಾರ್ವತಿಯಾಗಿಯೂ, ವಿಷ್ಣುವಿಗೆ ಲಕ್ಷ್ಮಿಯಾಗಿಯೂ, ಹಾಗೆ ಇರುವಂತಹ ತಾಯಿ, ಎಲ್ಲದಕ್ಕೂ ಸಮೇತ ಧೀಶಕ್ತಿಯಾಗಿ ಸ್ತ್ರೀ ದೇವತೆ ಅನ್ನುವಂಥದ್ದು ಇರಬೇಕು. ಈಗ ಪರಮೇಶ್ವರ ಅನ್ನುವಂಥವನು ಅಷ್ಟು ಕೋಪ, ಯಾಕೆ ಅಂತ ಕೇಳಿದರೆ ಅವನು ರುದ್ರತಾಂಡವವನ್ನು ಶುರು ಮಾಡಿದರೆ ಎಲ್ಲರೂ ಹೆದರುತ್ತಿದ್ರಂತ. ಅಂತಹ ಕೋಪ ಇರುವಂಥ ದೇವರಿಗೆ ಧೀಶಕ್ತಿಯಾಗಿ ಪಾರ್ವತಿ ಇಲ್ಲ ಅಂತಾದರೆ ಶಿವ ಏನೂ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ಅವನಲ್ಲಿ ತುಂಬ ಅಪಾರವಾಗಿರ್ತಕ್ಕಂಥ ಸಿಟ್ಟಿರುವಂಥದ್ದು. ಹಾಗೆ ಧೀಶಕ್ತಿಯಾಗಿ ಪಾರ್ವತಿ ಅನ್ನುವಂಥವಳು ಇಲ್ಲ ಅಂತಾದರೆ ಆ ಶಿವನ ಕೋಪವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದರೆ, ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನು ವಿಷ್ಣುವಿನ ಒಟ್ಟಿಗೆ ಲಕ್ಷ್ಮಿ ಇಲ್ಲ ಅಂತಾದರೆ ಲಕ್ಷ್ಮಿಯೂ ಚಂಚಲೆಯೇ ಆಗ್ತಾಳೆ, ಹಾಗೆ ವಿಷ್ಣುವು ಸಮೇತ ಮನೆಯಲ್ಲಿ ಇರುವುದಿಲ್ಲ ಅನ್ನುವಂಥದ್ದು. ಹಾಗಾಗಿ ಪ್ರತಿಯೊಂದು ಜೀವಮಾನವರಿಗೂ ಸಮೇತ ಈ ಶಾಕ್ತೇಯವಾಗಿರ್ತಕ್ಕಂಥ ಶಕ್ತಿಯನ್ನು ಆರಾಧನೆ ಮಾಡುವಂಥದ್ದು ಅತಿ ಪ್ರಾಮುಖ್ಯತೆ. ಆ ಶಾಕ್ತೇಯರು ಅಂತ ಹೇಳಿದರೆ ಈ ಸ್ತ್ರೀ ದೇವತೆಯನ್ನೇ ಪ್ರಧಾನವಾಗಿ ಅವರು ಕುಟುಂಬದಲ್ಲಿ ಆರಾಧನೆ ಮಾಡ್ಕೊಂಡು ಬಂದಂಥವರು, ಅಥವಾ ಈ ಶಾಕ್ತೇಯ ವಿಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಚರಣೆ ಉಳ್ಳಂಥದ್ದು ಯಾವುದು ಅಂತ ಕೇಳಿದ್ರೆ ಈ ನವರಾತ್ರಿ. ಇದನ್ನು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಮೇತ ಅವರವರ ಅವರವರ ಗ್ರಾಮ ದೇವರನ್ನು ವಿಶೇಷವಾಗಿ ಅರ್ಚನೆಗಳನ್ನು, ಆರಾಧನೆಗಳನ್ನು 9 ದಿನ ಪಟ್ಟಕ್ಕೆ ಕೂರಿಸಿ ಅವರುಗಳನ್ನು ಆರಾಧನೆ ಮಾಡುವಂಥದ್ದಿದೆ. ಇನ್ನು ಬೇರೆ ಪ್ರಾಂತ್ಯದಲ್ಲೆಲ್ಲ ಪ್ರತ್ಯಕ್ಷವಾಗಿ ಕನ್ನಿಕೆಯನ್ನು ಕರೆದು ಅವಳಿಗೆ ವಸ್ತ್ರಾಭರಣಗಳನ್ನು ಕೊಡಿಸಿ ಅವಳಿಗೆ ಆಹಾರಗಳನ್ನು ಸಮರ್ಪಣೆ ಮಾಡಿ ಅವಳಿಗೆ ಪ್ರತ್ಯಕ್ಷವಾಗಿ ದೇವಿಯೇ ಬಂದಿದ್ದಾಳೆ ಅನ್ನುವಂಥ ರೀತಿಯಲ್ಲಿ ವಿಶೇಷವಾಗಿ, ಯಾಕೆಂತ ಕೇಳಿದರೆ ಜಗತ್ತಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ದೇಶಗಳಿದ್ದಾವೆ, ಹಲವಾರು ರೀತಿಯಾಗಿರ್ತಕ್ಕಂತಹ ಜನಗಳಿದ್ದಾರೆ. ಅವರವರ ಸಂಪ್ರದಾಯದಂತೆ ಅವರವರು ಆರಾಧನೆ ಮಾಡಿಕೊಂಡು ಬರ್ತಾರೆ. ಇನ್ನು ನಮ್ಮ ಕರ್ನಾಟಕ ಸಂಪ್ರದಾಯ ಅನ್ನುವಂಥದ್ದು ವಿಶೇಷವಾಗಿ ನವರಾತ್ರಿ ಉತ್ಸವಗಳಲ್ಲಿ ದೇವಿಯನ್ನು ಕಲಶದಲ್ಲಿ ಆವಾಹನೆ ಮಾಡಿ 9 ದಿನ ಆ ತಾಯಿಯ 9 ರೂಪಗಳನ್ನು ಧಾರಣೆ ಮಾಡಿದಂಥದ್ದನ್ನು ಆವಾಹನೆ ಮಾಡಿ ಆ ದೇವಿಯನ್ನು ಸ್ಮರಣೆ ಮಾಡಿ ಮತ್ತು ಗೊಂಬೆ ಕೂರಿಸೋದು, ಪುಸ್ತಕ ಪೂಜೆ ಮಾಡೋದು, ಇದು ಎಲ್ಲವೂ ಸಮೇತ ಆ ತಾಯಿಯ ಒಂದೊಂದು ಸ್ವರೂಪ. ಹಾಗಾಗಿ ಆ ದೇವಿಯನ್ನು ಆರಾಧನೆ ಮಾಡುವಂಥದ್ದು ವಿಶೇಷವಾಗಿ ಈ ಸಪ್ತಶ್ಲೋಕಿ ಎನ್ನುವಂಥದ್ದು ಜಗದ್ಗುರುಗಳು ಎಲ್ಲರಿಗೂ ಸಮೇತ ಕೊಟ್ಟಿದ್ದಾರೆ. ಸಪ್ತಶ್ಲೋಕಿಗಳು ಅನ್ನುವಂಥದ್ದು ಇದರಲ್ಲಿ ಎಲ್ಲ ರೀತಿಯ
ರೀತಿಯಾಗಿರುವಂತಹ ನಮಗೆ ಐಹಿಕವಾಗಿರ್ತಕ್ಕಂಥ ಸುಖಗಳು, ಈ ಒಂದು ಪ್ರಪಂಚದಲ್ಲಿ ನಮಗೆ ಸುಖ ಕೊಡಲಿಕ್ಕೆ ಏನು ಬೇಕೋ ಅವೆಲ್ಲವೂ ಸಮೇತ ಆ ಮಂತ್ರ ಪಠನೆ ಮಾಡೋದ್ರಿಂದ ನಮಗೆ ಅನುಕೂಲತೆಗಳಾಗ್ತದೆ. ಹಾಗಾಗಿ ಎಲ್ಲರೂ ಸಪ್ತಶ್ಲೋಕಿಗಳನ್ನು ಪಠನೆ ಮಾಡಬೇಕು. ಹಾಗೆ ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಷಯಗಳಿದೆ, ಮುಂದೆ ನೋಡ್ಕೊಂಡು ಹೋಗುವ ಅದನ್ನು. ಇನ್ನು ಮಂತ್ರವಾದದಲ್ಲಿ ದುರ್ಗೆ ಅಥವಾ ಅಮ್ಮನವರ ಪಾತ್ರ ಏನು ಅಂತ ತಿಳಿಸ್ಕೊಡಿ. ಅದೇ ಈಗ ತಮೋವರ್ಣ ಅಂತೇಳಿ ಹೇಳಿದಾಗಲೇ, ತಮೋವರ್ಣ ಅಂತ ಹೇಳಿದರೆ ಕಪ್ಪುದು, ಕೆಟ್ಟದ್ದು, ರೌದ್ರವಾಗಿರುವಂಥದ್ದು, ರಕ್ತಸಿಕ್ತವಾಗಿರ್ತಕ್ಕಂಥ ಮುಖಗಳನ್ನು ಅಥವಾ ಆ ಭಂಗಿಗಳನ್ನು ಹಿಡಿದುಕೊಂಡಂಥದ್ದು. ಯಾಕೆ ಅಂತ ಕೇಳಿದರೆ, ಕೆಲವೊಂದು ದೇವತೆಗಳಿಗೆ ನಾವು ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಇತ್ಯಾದಿಗಳನ್ನು ಕೊಡ್ತೇವೆ ಅಂತ ಹೇಳಿದರೆ ಭಕ್ಷಣೆ ಮಾಡುವುದಿಲ್ಲ. ಆ ಕೆಲವೊಂದು ದೇವತೆಗಳಿಗೆ ಪರೈಹಿ ಕೃತಾಭಿಚಾರ ಅಂತ ಹೇಳಿದರೆ ಒಂದು ದೇವತೆ ಉಂಟು. ಆ ದೇವತೆಗೇನು ಅಂತ ಕೇಳಿದರೆ ಪರೈಹಿ ಕೃತಾಭಿಚಾರ ಅಂತ ಹೇಳಿದರೆ ಪರರು ಮಾಡಿದಂತಹ ಆಭಿಚಾರ ಕ್ರಿಯೆಗಳೇ ಅವಳಿಗೆ ಆಹಾರವಂತೆ. ನಾವು ವೀಳ್ಯದೆಲೆ ಅಡಿಕೆ ಕೊಟ್ಟರೆ ತಗೊಳ್ಳೋದಿಲ್ಲ ಅವಳು. ಹಾಗೆ ನಂತರದಲ್ಲಿ ಇನ್ನು ಕೆಲವೊಂದು ಭಿನ್ನ ಭೈರವ ಶಂಖಚಕ್ರವರದ ಹಾಲಂಜಬಲ ಪರವಿದ್ವೇಷಜೀಂ ದೇವಿ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ ಅಂತ ಹೇಳಿದರೆ ಒಬ್ರನ್ನೊಬ್ರು ದೂರ ಮಾಡಲಿಕ್ಕೆ ಅಂತಲೇ ಒಂದು ದೇವತೆ ಉಂಟಂತೆ. ಅವೆಲ್ಲ ರೌದ್ರ ರೂಪದಲ್ಲಿರುವಂಥದ್ದು. ಮತ್ತು ಆ ಒಂದು ದೇವತೆಗೆ ಬಳಸುವಂಥ ಆಹಾರಗಳು, ನಾವು ಹೋಮದ ಮುಖಾಂತರವಾಗಿ ಹವಿರ್ಭಾಗವನ್ನು ಕೊಡುವಂಥದ್ದು ಅಷ್ಟೇ. ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಅನ್ನ, ಹಾಗೆ ಈ ಕುಂಬಳಕಾಯಿಯ ಪೀಸ್ ಅನ್ನುವಂಥದ್ದು, ನಂತರದಲ್ಲಿ ಉತ್ತರಣೆ ಸಮಿತ್ತು, ತಿಲ, ಸರ್ಷಪ, ಮತ್ತು ಈ ಮಹಿಷಾಜ್ಯ ಅನ್ನುವಂಥದ್ದು. ಆಜ್ಯದಲ್ಲಿ ಈ ಗೋವಿನ ತುಪ್ಪನೂ ಬರ್ತದೆ, ಎಮ್ಮೆ ತುಪ್ಪನೂ ಬರ್ತದೆ. ಕೆಲವೊಂದು ದೇವತೆಗಳಿಗೆ ನಾವು ಈ ತುಪ್ಪವನ್ನೇ ಬಳಸಬೇಕು ಅಂತ ಉಂಟು. ಯಾಕೆ ಅಂತ ಕೇಳಿದರೆ, ಈ ಮಂತ್ರವಾದ ಅಂತ ಹೇಳಿದರೆ ಆಪರೇಷನ್ ಮಾಡಿದ ಲೆಕ್ಕ ಅಂತೇಳಿ, ಈ ದೇವರನ್ನು ಆವಾಹನೆ ಮಾಡಿ ನಾವು ಅವರನ್ನು ಪ್ರಾರ್ಥನೆ ಮಾಡೋದು ಬೇರೆ. ಮಂತ್ರವಾದದಲ್ಲಿ ಅತಿರೌದ್ರವಾಗಿರ್ತಕ್ಕಂತಹ ದೇವತೆಗಳನ್ನು ಆವಾಹನೆ ಮಾಡಿ ನಮ್ಮ ಕುಟುಂಬದ ಬಾಧೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಅವಳಿಗೆ ಸಮರ್ಪಣೆ ಮಾಡುವಂಥದ್ದು, ಇದು ಅರ್ಥ ಆಗ್ಲಿಕ್ಕೆ ಹೇಳುವಂಥದ್ದು. ಇದರಲ್ಲಿ ವಿಧಿ ಪ್ರಕಾರವಾಗಿ ಹೇಗಾಗ್ತದೆ ಅಂತ ಕೇಳಿದರೆ, ಒಬ್ಬರಿಗೆ ಕೆಟ್ಟದಾಗ್ತಾ ಇದೆ ಅಂತ ಆದರೆ ಅದು ತಮೋವರ್ಣ ಇರ್ತದೆ ಅಂತ ಹೇಳಿ, ತಮೋವರ್ಣ ಇದ್ದಂತಹ ಬಾಧೆಗಳನ್ನು ಆವಾಹನೆ ಮಾಡಿಕೊಂಡು ಅವುಗಳನ್ನು ರಜೋಗುಣಕ್ಕೆ ಪರಿವರ್ತನೆ ಮಾಡಿ ಸಾತ್ವಿಕ ರೂಪದಲ್ಲಿ ಸಂಹಾರ ಮಾಡಿ ಅದನ್ನು ಭಗವತಿಗೆ ಸಮರ್ಪಣೆ ಮಾಡುವಂಥದ್ದು. ಇವೆಲ್ಲವೂ ಮಂತ್ರ ಈ ತಾಂತ್ರಿಕ ವಿಚಾರಗಳಲ್ಲಿಯೇ ಬರ್ತದೆ. ಮತ್ತು ವಿಶೇಷವಾಗಿ ಮಧ್ಯ ಮಾಂಸಗಳನ್ನು ಬಳಸುವಂಥದ್ದು, ಏನು ಈಗಿನ ಕಾಲದಲ್ಲಿ ಡ್ರಿಂಕ್ಸ್ ಅನ್ನುವಂಥದ್ದು ಕುಡಿತಾರೆ, ಅದನ್ನೂ ಸಮೇತ ಪೂಜೆಗೆ ಒಂದು ಕೆಲವೊಂದು ದೇವತೆಗಳಿಗೆ ಬಳಸ್ತಾರೆ. ಈಗ ನಾವು ಹೇಳಿದ್ರು ಕೂಡಲೇ ಏನಾಗ್ತದೆ, ನಾಳೆ ಮತ್ತೆಲ್ಲ ದೇವಸ್ಥಾನದಲ್ಲೂ ಕೊಡ್ಲಿಕ್ಕೆ ಶುರು ಮಾಡೋದು, ಅದೆಲ್ಲ ತಪ್ಪಾಗ್ತದೆ. ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ತತ್ವವನ್ನು ಬಳಸಬೇಕೋ ಅದೇ ರೀತಿಯಾಗಿ ಬಳಸಬೇಕು. ಮತ್ತು ಈ ಮಂತ್ರವಾದ ಅಂತ ಹೇಳಿದರೆ ಒಬ್ಬರನ್ನು ವಾಮ ಮಾರ್ಗ ಅಂತ ಹೇಳಿ, ಇದರಲ್ಲಿ ಎರಡು ರೀತಿಯಾಗೂ ಉಂಟು. ಒಂದು, ಇದನ್ನು ಬಳಸಿಕೊಂಡು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ಬೋದು, ಇದನ್ನು ಬಳಸಿಕೊಂಡು ಒಬ್ಬರಿಗೆ ಕೆಟ್ಟದನ್ನು ಮಾಡ್ಬೋದು. ಇನ್ನು ವಾಮ ಮಾರ್ಗ ಅಂತ ಹೇಳಿದರೆ ಬರೀ ಎಡಗೈಯಲ್ಲೇ ಪೂಜೆ ಮಾಡೋದು, ಎಡಗೈಯಲ್ಲೇ ಅರ್ಚನೆ ಮಾಡೋದು, ನಂತರದಲ್ಲಿ ಎಡಗೈಯಲ್ಲಿ ತರ್ಪಣವನ್ನು ಕೊಡುವಂಥದ್ದು, ಇವೆಲ್ಲವ ಸಮೇತ ವಾಮ ಅಂತ ಹೇಳಿದರೆ. ವಾಮ ಅಂತ ಹೇಳಿದರೆ ಎಡ ಅಂತ ಹೇಳಿ, ಎಡಪಂಕ್ತಿಯರು ಅಂತ ಹೇಳಿ. ಅಂತ ಹೇಳಿದರೆ ಕೆಟ್ಟದ್ದನ್ನು ಯೋಚನೆ ಮಾಡುವವರು, ಕೆಟ್ಟದ್ದನ್ನು ಮಾಡುವವರು, ಕೆಟ್ಟ ಕೆಲಸಗಳನ್ನು ಮಾಡುವವರು, ಕೆಟ್ಟದಕ್ಕಾಗಿ ಕ್ಷುದ್ರ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು. ಇನ್ನು ಈ ಬಲಿಪ್ರಧಾನವಾಗಿರುವಂಥ ದೇವರಿಗೆ ಬಲಿಯನ್ನೆಲ್ಲ ಕೊಡುವಂಥದ್ದು, ಆ ದೇವರನ್ನು ರೌದ್ರವಾಗಿ ಆರಾಧನೆ ಮಾಡಿ ನಮಗೆ ಬೇಕಾಗಿರುವಂಥ ಶತ್ರುವಿನ ಹೆಸರುಗಳನ್ನೆಲ್ಲ ತೆಗೆದುಕೊಂಡು ಆ ಹೆಸರನ್ನು ಸಂಪುಟೀಕರಣ ಮಾಡಿ ಆ ದೇವರಿಗೆ ಅರ್ಚನಾದಿಗಳನ್ನು ಮಾಡುವಂಥದ್ದು ಏನಾಗ್ತದೆ ಕೇಳಿದರೆ, ಈ ಮಾಂತ್ರಿಕ ವಿಧಿಯಲ್ಲಿ ಈ ಶಕ್ತಿ ಆರಾಧನೆ ಅನ್ನುವಂಥದ್ದು ಅತೀ ಪ್ರಾಮುಖ್ಯತೆ. ಯಾಕೆ ಅಂತ ಕೇಳಿದರೆ, ಶಕ್ತಿ ಅಂತ ಹೇಳಿದರೆ ನಾವು ತಗೊಳ್ಳುವಂಥದ್ದು ಸ್ತ್ರೀ ಸಂಬಂಧಿತವಾಗಿರುವಂಥ ದೇವರನ್ನೇ. ಅದರಲ್ಲಿ ಹೆಚ್ಚು ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳು ಅನ್ನುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿದೆ. ಕೆಲವೊಂದು ಮಂತ್ರಗಳನ್ನು ಸರಿಯಾಗಿ ಹೇಳಿದರೆ ಅದು ಸರಿಯಾಗಿರುವಂಥ ಮಂತ್ರಗಳು. ಅದನ್ನು ಬೇರೆ ಬೇರೆ ರೀತಿಯಾಗಿ ಒಂದು ಮಂತ್ರವನ್ನು ಛೇದನ ಮಾಡಿ ಮತ್ತೊಂದು ಕಾಮ್ಯಕಾರಕವಾಗಿರ್ತಕ್ಕಂಥ ಮಂತ್ರಗಳನ್ನು ಸೇರಿಸಿಕೊಂಡು ಜಪಾದಿಗಳನ್ನು ಮಾಡುವಂಥದ್ದು ಏನಾಗ್ತದೆ, ದೇವರನ್ನು ರೌದ್ರ ರೂಪಕ್ಕೆ ತೆಗೆದುಕೊಂಡು ಹೋಗ್ತದೆ. ಒಳ್ಳೆಯದಾಗುವಂಥ ಜಾಗದಲ್ಲಿ ಅವನಿಗೆ ಕೆಟ್ಟದಾಗ್ತದೆ. ಒಬ್ಬ ಚಂದ ಇರುವಂತಹ ವ್ಯಕ್ತಿಗೆ ಈ ಕೆಲವೊಂದು ಜಪಾದಿಗಳನ್ನು ಮಾಡಿಬಿಟ್ರೆ ಅವನ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೂ ಆಗೋದಿಲ್ಲ, ಅಥವಾ ಆ ಪ್ರಯೋಗಾದಿಗಳನ್ನು ಮಾಡಿಬಿಟ್ರೆ ಅವನ ಮನೆಯಿಂದನೂ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದರೆ ಇವೆಲ್ಲವೂ ಯಾವುದು ಅಂತ ಕೇಳಿದರೆ, ನೀವು ಕೇಳಿದಂಥ ಎಲ್ಲ ತಮೋ ಶಕ್ತಿ ಇದ್ದಂಥ ಎಲ್ಲ ದೇವತೆಗಳು ಸಮೇತ ಈ ಒಂದು ವಿಧಿಯಲ್ಲಿ ಬರ್ತಾ ಹೋಗ್ತದೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಓಕೆ ಗುರುಜಿ, ಇನ್ನು ದುರ್ಗಾದೇವಿಯ ಶಸ್ತ್ರಾಸ್ತ್ರಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ದುರ್ಗಾ ಪರಮೇಶ್ವರಿ ಒಂದೊಂದು ರೀತಿಯಾಗಿ ಒಂದೊಂದು ದೇವತೆ ಒಂದೊಂದು ರೂಪಧಾರಣೆಯನ್ನು ಮಾಡಿದ್ದಾರೆ.
ಶಂಖಚಕ್ರ ವರದ ಭೀತಿ, ಶಂಖ ಚಕ್ರ ವರದ ಅಂತ ಹೇಳಿದರೆ ಆ ಒಂದೊಂದು ಸ್ವರೂಪದಲ್ಲಿದ್ದಾಗ ಅವಳು ಒಂದೊಂದು ರೀತಿಯಾಗಿರ್ತಕ್ಕಂಥ ರೂಪಗಳನ್ನು ಧಾರಣೆ ಮಾಡಿದ್ದಾಳೆ. ವಿಶೇಷವಾಗಿ ಅಸ್ತ್ರಗಳು ಇರುವಂಥದ್ದು ಸಹಜ. ಎಲ್ಲ ದೇವತೆಗಳಿಗೂ ಅಸ್ತ್ರ ಅನ್ನುವಂಥದ್ದು ಒಂದಿದ್ದರೆ ಇನ್ನೊಂದು ಅಭಯ ಅನ್ನುವಂಥದ್ದು ಇರ್ತದೆ. ಅಭಯ ಅಂತ ಹೇಳಿದರೆ ಆ ಭಕ್ತರನ್ನು ಅನುಗ್ರಹಿಸುವವಳು ಅಂತ ಹೇಳಿ. ಆ ತದನಂತರದಲ್ಲಿ ಇನ್ನು ಕೆಲವೊಂದು ಅಭಯ ಆಗಿರಬಹುದು, ಕತ್ತಿ, ಗುರಾಣಿಗಳು, ಈ ರೀತಿ ಆ ಸ್ವರೂಪ, ಆ ತಾಯಿ ಒಂದು ಸ್ವರೂಪವನ್ನು ರೂಪಧಾರಣೆ ಮಾಡಿದಾಗ ಆ ಒಂದು ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಅಸ್ತ್ರಗಳನ್ನು ಧಾರಣೆ ಮಾಡಿರ್ತಾಳೆ. ಹಾಗೆ ಯಾಕೆ ಅಸ್ತ್ರಗಳನ್ನು ಹಿಡ್ಕೊಳ್ಳುವಂಥವಳು ಅಂತ ಹೇಳಿದರೆ ಅನುಗ್ರಹಕಾರಕಳಾಗಿ ನಿಲ್ಲಬೇಕು. ಅವಳಲ್ಲಿ ಶಿಕ್ಷೆಯೋ ಶಿಕ್ಷಣವೋ ಅನ್ನುವಂಥ ವಿಷಯ. ಯಾಕೆಂದರೆ ಶಿಕ್ಷೆ ಅಂತ ಹೇಳಿದರೆ ಅಸ್ತ್ರಗಳಿಂದ ಅವರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು. ಶಿಕ್ಷಣ ಅಂತ ಹೇಳಿದರೆ ಅವನು ತಪ್ಪು ಮಾಡದಲೇ ಇರುವಂತೆ ಆ ತಾಯಿ ಅವರಿಗೆ ಅನುಗ್ರಹವನ್ನು ಮಾಡುವಂಥದ್ದು. ಶಿಕ್ಷೆ ಶಿಕ್ಷಣ. ಯಾಕೆಂದರೆ ಭಗವಂತ ಒಲಿಯೋದು ಭಕ್ತಿಗೆ ಮಾತ್ರ. ನಮ್ದು ಯಾವುದು ನೀವು ಎಷ್ಟು ಕೋಟಿ ರೂಪಾಯಿ ಹೂ ಹಾಕಿದ್ರಿ, ಎಷ್ಟು ಲಕ್ಷ ರೂಪಾಯಿ ಹೂ ಹಾಕಿದ್ರಿ ಅನ್ನುವಂಥದ್ದಲ್ಲ. ಹಾಗಾಗಿ ಆದರೆ ಈ ತಮೋವರ್ಣ ಅನ್ನುವಂಥದ್ದೇನು ಅಂತ ಕೇಳಿದರೆ ಅತಿಯಾಗಿ ಪೆಟ್ಟು ಕೊಡುವಂಥದ್ದು, ಶೀಘ್ರ ಫಲವನ್ನು ಕೊಡುವಂಥದ್ದು. ಹಾಗೆ ಅಸ್ತ್ರ ಧಾರಣೆಗಳನ್ನು ಯಾಕೆ ಅಂತ ಕೇಳಿದರೆ ದೇವಿಯ ಅಸ್ತ್ರಗಳೇ ಈಗ ನಾವೊಂದು ದೇವರನ್ನು ಆರಾಧನೆ ಮಾಡಿದ್ವಿ ಅಂತ ಆದರೆ ಎಲ್ಲೋ ಒಂದು ಪೆಟ್ಟು ಕೊಡಬೇಕಂತಾದರೆ ದೇವರೇ ಹೋಗಿ ಸಂಹಾರ ಮಾಡೋದಿಲ್ಲ. ದೇವರ ಅಸ್ತ್ರ ದೇವತೆಗಳು ಈ ಅಸ್ತ್ರವನ್ನೆಲ್ಲ ಕೆಲವು ಅದಕ್ಕೆ ಅಂತಲೇ ಒಂದು ದೇವತೆಗಳಿರ್ತದೆ. ಆ ದೇವತೆಗಳು ಹೋಗಿ ಅದನ್ನು ಸಂಹಾರ ಮಾಡಿ ಮತ್ತೆ ಪುನಃ ಬಂದು ಈ ಒಂದು ಮೂಲವಾಗಿರ್ತಕ್ಕಂಥ ಸಾಯುಜ್ಯದಲ್ಲಿ ಸಂಯೋಜನೆ ಆಗ್ತಾ ಹೋಗ್ತದೆ. ಹಾಗಾಗಿ ಮಂತ್ರವಾದದಲ್ಲೇನು ಅಂತ ಕೇಳಿದರೆ ನಿಷೀಧ ಕಾಲದಲ್ಲಿ ಜಪ ಮಾಡೋದು, ನಿರ್ಜನ ಪ್ರದೇಶದಲ್ಲಿ ಜಪ ಮಾಡುವಂಥದ್ದು. ಯಾಕೆ ಅಂತ ಕೇಳಿದರೆ ದೇವಿಯ ರೌದ್ರ ರೂಪವನ್ನು ಸಾಧಕನಿಗೆ ಮಾತ್ರ ಗೊತ್ತಾಗಬೇಕು. ಕೆಲವೊಂದು ಮಂತ್ರಗಳಿದ್ದಾವೆ, ನಾಭಿ ಮಾತ್ರೋಸ್ತತಿ ಜಲಂ ಸ್ಥಿತ್ವ ಅಂತೇಳಿ ಅಂತ ಹೇಳಿದರೆ ಒಬ್ಬ ಮನುಷ್ಯನ ನಾಭಿಯ ಮಟ್ಟದ ತನಕ ನೀರು ಬರುವಂತ ಇಟ್ಟುಕೊಂಡು ಕೆರೆಯಲ್ಲಿ ಇದರಲ್ಲಿ ಹೊಳೆಯಲ್ಲೆಲ್ಲ ಅಲ್ಲಿ ಜಪ ಮಾಡುವಂಥದ್ದು ಇರ್ತದೆ. ಇವೆಲ್ಲ ಯಾಕೆ ಅಂತ ಕೇಳಿದರೆ ನಿಷೀಧ ಕಾಲದಲ್ಲಿ ತಾಯಿ ಸಂಚಾರಕ್ಕೆ ಹೋಗಿರುವಂಥ ಕಾಲ. ಆಗ ರೌದ್ರವಾಗಿರ್ತಾಳೆ. ಯಾಕಂದರೆ ಜಗತ್ತನ್ನು ಸಂರಕ್ಷಿಸುವಂಥ ತಾಯಿ ಅವಳು ಸಂಚಾರಕ್ಕೆ ಹೋಗುವಂಥದ್ದು ನಿಷೀಧ ಕಾಲದಲ್ಲಿ, ಅಂದರೆ ರಾತ್ರಿ ಕಾಲದಲ್ಲಿ, ಮಧ್ಯಕಾಲದಲ್ಲಿ ಅಂತ ಹೇಳಿದರೆ ಕೆಲವರೆಲ್ಲ ನಮ್ಮ ತಾಯಿ ನಿಮ್ಮ ತಾಯಿ ಎಲ್ಲ ಹೇಳಿರ್ಬೋದು 10 ಗಂಟೆ ಮೇಲೆ ಎಲ್ಲೂ ಹೊರಗಡೆ ಹೋಗಬೇಡ, 9 ಗಂಟೆಗೆ ಮಲಗಿರಬೇಕು ಅಂತ. ಆ ಕಾಲ ಏನು ಅಂದರೆ ಒಂದು 10 ರಿಂದ 12, 1 ಗಂಟೆ ತನಕನೂ ಸಮೇತ ತಾಯಿ ಸಂಚಾರಕ್ಕೆ ಹೊರಡುವಂಥ ಕಾಲ. ಆ ಸಂದರ್ಭಗಳಲ್ಲಿ ಮನುಷ್ಯರಾದವರು ರೆಸ್ಟ್ ಮಾಡ್ತಿರ್ಬೇಕು ಅಂತ. ಮತ್ತು ಅವಳು ರೌದ್ರ ರೂಪದಲ್ಲಿ ಇರ್ತಾಳೆ. ಆ ರೌದ್ರ ರೂಪ ಅನ್ನುವಂಥದ್ದು ನಮಗೆ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ರಾತ್ರಿ 2 ಗಂಟೆಗೆ ಹೊರಗಡೆ ಹೋದ ಕೂಡಲೇ ದೇವರು ನಮಗೆ ಕಾಣಿಸ್ತಾರೆ ಅಂತಲ್ಲ. ಆ ಒಂದು ಭಯದ ವಾತಾವರಣ ಅನ್ನುವಂಥದ್ದು, ಕತ್ಲು ಅನ್ನುವಂಥದ್ದು ಎಲ್ಲರಿಗೂ ಭಯದ ವಾತಾವರಣವೇ. ಆ ಒಂದು ಸಂದರ್ಭಗಳಲ್ಲಿ ನಿಷಿದ್ಧ ಕಾಲದಲ್ಲಿ ಸಂಚಾರ ಇರ್ತದೆ. ಆದ್ದರಿಂದ ಎಲ್ಲರೂ ಸಮೇತ ಮಲಗಿರಬೇಕು ಅನ್ನುವಂಥ ಉದ್ದೇಶ. ಇನ್ನು ಕೆಲವೊಂದು ಅರ್ಧ ಹೊಟ್ಟೆ ತನಕ ಬಂದು ಜಪ ಮಾಡುವಂಥದ್ದಿದೆ. ಇನ್ನು ಕೆಲವೊಂದು 6 ಜನರಿಗೆ 6 ಜನರಿಗೆ ಕೇಳಲಿಕ್ಕಿಲ್ಲ. ಷಟ್ಕರ್ಣಾತ್ ಭಿದ್ಯತೆ ಮಂತ್ರ ಅಂತೇಳಿ. ಷಟ್ಕರ್ಣ ಅಂದರೆ 6 ಕಿವಿಗಳಿಗೆ ಆ ಮಂತ್ರ ಬಿತ್ತು ಅಂದರೆ ಆ ಮಂತ್ರದ ಶಕ್ತಿ ಅನ್ನುವಂಥದ್ದು ಹೋಗಿಬಿಡ್ತದೆ. ಇನ್ನು ಕೆಲವು ಈ ಬಲಿಪ್ರಧಾನವಾಗಿರುವಂಥ ದೇವತೆಗಳಿರ್ತದೆ ಅಂತ ಹೇಳಿದರೆ ಆ ದೇವತೆಗೆ ಬಲಿಯನ್ನು ಕೊಟ್ಟು ಅವಳನ್ನು ರೌದ್ರ ರೂಪಕ್ಕೆ ತೆಗೆದುಕೊಂಡು ಹೋಗಿ ನಮಗೆ ಬೇಕಾಗಿರುವಂಥ ಕೆಲಸಗಳನ್ನು ಅವಳಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಪುನಃ ನಾವಿಲ್ಲೂ ಪ್ರಾರ್ಥನೆಯನ್ನೇ ಮಾಡೋದು. ಇಲ್ಲಿ ಕೆಲವೊಂದೇನಾಗ್ತದೆ ಆಜ್ಞೆಯಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಈ ದುರ್ಗಾ ಪರಮೇಶ್ವರಿಯ ತಮೋವರ್ಣ ಅನ್ನುವಂಥದ್ದು ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಹೊರತು ಶಿಷ್ಟರನ್ನು ರಕ್ಷಣೆ ಮಾಡಲಿಕ್ಕೆ ಅಂತಲ್ಲ. ದುಷ್ಟರನ್ನು ಸಂಹಾರ ಮಾಡಲಿಕ್ಕಾಗಿಯೇ ಈ ತಮೋಪ್ರಧಾನವಾಗಿರುವಂಥ ದೇವತೆಗಳು ಬರುವಂಥದ್ದು. ಇನ್ನೊಂದು ಕಾಳರಾತ್ರಿ ಅನ್ನುವಂಥದ್ದು ನಾವು ನವರಾತ್ರಿಗಳಲ್ಲಿ ಆಚರಣೆ ಮಾಡ್ತೇವೆ. ವಿಶೇಷವಾಗಿ ರಕ್ತಸಿಗ್ಧವಾಗಿರ್ತಕ್ಕಂಥ ಬಾಯಿ ಆಗಿರಬಹುದು ಅಥವಾ ಕಣ್ಣು ಸಮೇತ ಕೆಂಪು ವರ್ಣದ ಕಣ್ಣಾಗಿರಬಹುದು. ಇವೆಲ್ಲವೂ ಯಾಕೆ, ಮತ್ತು ಕೂದಲು ಪೂರ ಹರಡ್ಕೊಂಡಿರುವಂಥದ್ದಾಗಿರ್ಬೋದು. ಇದೆಲ್ಲ ಯಾಕೆ ಇರುವಂಥದ್ದು ಅಂತ ಕೇಳಿದರೆ ಆ ಒಂದು ದುಷ್ಟರನ್ನು ಸಂಹಾರ ಮಾಡಲಿಕ್ಕಾಗಿಯೇ ಆ ರೂಪವನ್ನು ಧಾರಣೆ ಮಾಡಿದ್ಲು. ಅದಕ್ಕೆ ನವರಾತ್ರಿಯಲ್ಲಿ ಒಂದು ದಿನ ಕಾಳರಾತ್ರಿ ಆರಾಧನೆ ಮಾಡುವಂಥದ್ದೇನಕ್ಕೆ ಅಂತ ಕೇಳಿದರೆ ಅವಳ ಆ ರೂಪವು ಉಂಟು ಅನ್ನುವಂಥದ್ದು ಪ್ರಜ್ಞೆಗೆ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕೆಲಸಗಳನ್ನು ಶಾಸ್ತ್ರಕಾರರು ಮಾಡಿದ್ದಾರೆ. ಹಾಗಾಗಿ ಎಷ್ಟು ಸಾತ್ವಿಕವಾಗಿರ್ತಕ್ಕಂಥ ಶಕ್ತಿ ಉಂಟೋ ಅಷ್ಟೇ ರೌದ್ರವಾಗಿರ್ತಕ್ಕಂಥ ಶಕ್ತಿಗಳಿದೆ. ಕೆಲವೊಂದು ಶಕ್ತಿಗಳನ್ನೇನು ಅಂತ ಕೇಳಿದರೆ ಧರ್ಮ ಸಂರಕ್ಷಣೆಗೆ ಬೆಳೆಸಬೇಕು, ಇನ್ನು ಕೆಲವೊಂದನ್ನು ಕುಟುಂಬವನ್ನು ಸಂರಕ್ಷಣೆ ಮಾಡಲಿಕ್ಕೆ ಬೆಳೆಸಬೇಕು, ಇನ್ನು ಕೆಲವೊಂದು ಶಕ್ತಿಗಳಿದ್ದಾವೆ ಅವುಗಳನ್ನು ದೇಶ ಸಂಕಷ್ಟದಲ್ಲಿದ್ದಾಗ ಮಾತ್ರ. ಈಗ ಕೆಲವರು ನೋಡಿರ್ಬೋದು, ಯಾರು ಹೇಳುವುದಿಲ್ಲ ಪರ್ಜನ್ಯ ಜಪ. ಈ ಮಳೆಗಾಲದಲ್ಲಿ ಮಳೆ ಇಲ್ಲ ಅಂತ ಆದರೆ ಎಲ್ಲ ಭಟ್ರು ಸಮೇತ ಕುತ್ಕೊಂಡು ಪರ್ಜನ್ಯ ಜಪ ಮಾಡುವಂಥದ್ದು ಇದೆಲ್ಲ ನೋಡ್ಬೋದು. ಯಾಕೆ ಮಳೆಗಾಲದಲ್ಲಿ ಮಾಡೋದಿಲ್ಲ ಅವರು? ಯಾಕೆ ಅಂದರೆ ಶಾಸ್ತ್ರ ಹೇಳಿರುವಂಥದ್ದೇನು
ಅನ್ನುವಂಥ ದೇಶಕ್ಕೆ ಕ್ಷಾಮ, ಬರಗಾಲ, ಈ ಥರದ್ದು ಯುದ್ಧ ಸಂದರ್ಭಗಳು ಇವೆಲ್ಲ ಬಂದಾಗ ಈ ರೌದ್ರವಾಗಿರ್ತಕ್ಕಂಥ ದೇವತೆಗಳನ್ನು ಯಥಾನುಶಕ್ತಿ ಆರಾಧನೆ ಮಾಡಿದಾಗ ಧರ್ಮ ಅನ್ನುವಂಥದ್ದು ಉಳಿತದೆ. ಆಮೇಲೆ ದೇಶದಲ್ಲಿ ಆಗ್ತಿರುವಂಥ ಅನಾಚಾರಗಳು ಅನ್ನುವಂಥದ್ದು ನಿಲ್ತದೆ, ಮತ್ತು ಅದಕ್ಕೆ ಪ್ರತಿಬಂಧಕವಾಗಿ ಈ ಶಕ್ತಿಗಳು ಕೆಲಸ ಮಾಡ್ತದೆ ಅನ್ನುವಂಥ ದೃಷ್ಟಿಯಿಂದನೇ. ಅದಕ್ಕೆ ಈಗ ನೋಡಿ, ಪರ್ಜನ್ಯ ಜಪ ಮಾಡುವಂಥ ಸಂದರ್ಭದಲ್ಲಿ ಯಾರು ಹೇಳುವುದಿಲ್ಲ ಅವರಿಗೆ. ಯಾರು ಹೇಳ್ತಾರೆ, ನೀವು ಹೇಳ್ತೀರಾ, ನಾವು ಹೇಳ್ತೀರಾ, ಬಟ್ರೆ ಬಂತು ಜಪ ಮಾಡಿ ಅಂತೇಳಿ. ಆ ಸಂದರ್ಭಕ್ಕೆ ಮಳೆಯ ಪ್ರಮಾಣ ಅನ್ನುವಂಥದ್ದು ಕಮ್ಮಿ ಇದೆ ಅನ್ನುವಂಥದ್ದು ಲೋಕಕ್ಕೆ ಗೊತ್ತಾಗ್ತಿದೆ ಅಂತಾದಾಗ ಸ್ವಯಂ ಪ್ರೇರಿತರಾಗಿ ಆ ಜಪದ ಅನುಷ್ಠಾನ ಇದ್ದವರು ಆ ಜಪಾದಿಗಳನ್ನು ಮಾಡ್ತಾರೆ. ಯಾಕೆ ಅಂದರೆ ಆ ಇರುವಂಥ ಕಟ್ಟುನಿಟ್ಟೆ ಹಾಗೆ. ಕೆಲವೊಂದು ಜಪಗಳನ್ನು ಕೆಲವೊಂದು ಸಂದರ್ಭ ಕೇಳಿದಾಗ ಯಾರು ಕೇಳಬೇಕಂತಿಲ್ಲ, ಅದು ನನ್ನ ದೇಶ, ನನ್ನ ರಾಷ್ಟ್ರ ಆದಾಗ ಅದಕ್ಕೆ ಸಂರಕ್ಷಣೆ ಮಾಡುವಂಥ ಜಪಾದಿಗಳು ನನಗೆ ಉಪದೇಶ ಇತ್ತು ಅಂತ ಆದರೆ ಅದನ್ನು ಆ ಸಂದರ್ಭದಲ್ಲಿ ಮಾಡಿ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ. ಹಾಗಾಗಿ ಇದು ಹಲವಾರು ರೀತಿಯಾಗಿರ್ತಕ್ಕಂಥ ರೌದ್ರ ದೇವತೆಗಳಿದೆ. ಏನು ಈ ಷಟ್ಕರ್ಣಾತ್ ವಿದ್ಯತೆ ಮಂತ್ರ, ಈ ರೀತಿಯಾಗಿರುವಂಥದ್ದು ಸಹಸ್ರಾರು ಶಕ್ತಿಗಳು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿದೆ. ಇದೆಲ್ಲವೂ ಇರುವಂಥದ್ದು ಧರ್ಮ ಸಂರಕ್ಷಣೆಗಾಗಿಯೇ ಹೊರತು ಬೇರೆ ಯಾವುದಕ್ಕೂ ಇಲ್ಲ. ಏನಂತ ಕೇಳಿದರೆ, ಇವತ್ತೊಂದು ನಿಂಬೆಹಣ್ಣು ಇಟ್ಕೊಂಡು ಬಂದ್ಬಿಡೋದು, ಇಲ್ಲ ಅಂತ ಹೇಳಿದ್ರೆ ತಲೆಬುರುಡೆ ಹಿಡ್ಕೊಂಡ್ರು ಕೂಡಲೇ ಅವ್ರದ್ದೇನೋ ದೊಡ್ಡ ವಿಷಯಗಳು ಅಂತೇಳಿ ಅವೆಲ್ಲ ಅಲ್ಲ. ದೇವರನ್ನು ಶಾಸ್ತ್ರ ರೀತಿಯಾಗಿ ಆರಾಧನೆ ಮಾಡಬೇಕು. ನಮ್ಮ ವೈಭವೀಕರಣಕ್ಕಾಗಿ ನಮ್ಮ ಸನಾತನ ಹಿಂದೂ ಧರ್ಮವನ್ನು ನಾವು ಎಷ್ಟು ಹಾಳು ಮಾಡ್ತೇವೋ ನಾವು ಅಷ್ಟು ಕೆಳಗೆ ಹೋಗ್ತೇವೆ ಅಂತೇಳಿ. ಹಾಗಾಗಿ ಯಾವುದನ್ನು ಹೇಗೆ ಆರಾಧನೆ ಮಾಡಬೇಕೋ ಹಾಗೆಯೇ ಆರಾಧನೆ ಮಾಡಬೇಕು ಅನ್ನುವಂಥ ವಿಷಯಗಳಿದ್ರೆ. ಗುರುಜಿ, ಒಂದಿಷ್ಟು ಜನರಲ್ಲಿ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಂತ್ರವನ್ನ ಪಠಣ ಮಾಡೋದ್ರಿಂದ ನಮ್ಮ ಸಂಕಷ್ಟ ದೂರವಾಗುತ್ತಾ ಅಂತ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಹೌದು, ಈಗ ನೋಡಿ, ಒಂದು ಗ್ರಹಚಾರ ಅನ್ನುವಂಥದ್ದು ಮನುಷ್ಯನಿಗೆ ಎಲ್ಲ ರೀತಿಯಾಗೂ ಬರುವಂಥದ್ದು. ಒಂದು ಜಾತಕದಲ್ಲಿ ಗ್ರಹಸ್ಥಿತಿಗಳು ಬದಲಾವಣೆ ಆದಾಗ ಆ ಒಂದು ಕಷ್ಟಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಇನ್ನು ಕೆಲವೊಂದು ಸ್ವಯಂಕೃತ ಅಪರಾಧಗಳಿಂದ ಬರ್ತದೆ. ಇನ್ನು ಕುಟುಂಬದಲ್ಲಿ ಕೆಲವೊಂದು ದೇವತಾರಾಧನೆಗಳು ಮಾಡುವಂಥದ್ದು ಬಿಟ್ಟಾಗ ಈ ಸಮಸ್ಯೆಗಳು ಅನ್ನುವಂಥದ್ದು ಬರ್ತದೆ. ಸಮಸ್ಯೆ ಬಂದಾಗ ಎಂತ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ. ಈಗ ಆರೋಗ್ಯದಲ್ಲಿ ಪೆಟ್ಟಿದ್ರೆ ಡಾಕ್ಟರ್ ಹತ್ರ ಹೋಗ್ತಾರೆ. ಆ ಡಾಕ್ಟರ್ ಹತ್ರ ಹೋಗುವಂಥದ್ದು ಇಲ್ಲೇನಾಗ್ತದೆ, ಜ್ಯೋತಿಷ್ಯರ ಹತ್ರ ಹೋಗಿ ಅಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹಾರಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ನೋಡಿ ಒಂದಿಷ್ಟು ಮಂತ್ರಗಳನ್ನು ಹೇಳ್ತಾರೆ. ಕೆಲವೊಂದು ಇವರ ತಪ್ಪಿನ ಪ್ರಾಯಶ್ಚಿತ ಅನ್ನುವಂಥದ್ದು ಅತಿಯಾಗಿತ್ತು ಅಂತ ಆದರೆ ಏನು ಹೇಳ್ತಾ ಹೋಗ್ತಾರೆ ಅಂತ ಕೇಳಿದ್ರೆ, ಅರ್ಚನೆಗಳನ್ನು ಮಾಡಿ, ಈಗ ನಾ ಹೇಳಿದೆ ದೇವರ ಸಪ್ತಶ್ಲೋಕಿಗಳನ್ನು, ಆ ದೇವರನ್ನು ಸ್ತುತಿಸುವಂಥದ್ದು. ಏನು ಅಂತ ಕೇಳಿದರೆ, ಈ ಯಾವುದೋ ಒಂದು ಕುಟುಂಬದಲ್ಲಿ ಒಂದು ದೇವಿಯ ಆರಾಧನೆಯನ್ನು ಬಿಟ್ಬಿಟ್ಟಿದ್ದಾರೆ ಸುಮಾರು ವರ್ಷಗಳಿಂದ ಮಾಡಿ ಅಂತ ಹೇಳಿದರೆ, ಇಲ್ಲಿ ಆ ದೇವಿಯ ಕೋಪ ಇತ್ತು ಅಂತ ಆದರೆ ನಾವು ಹೇಳೋದೇನು, ನೀವು ದೇವರನ್ನು ಅರ್ಚನೆ ಮಾಡಿ. ಇನ್ನು ತುಂಬ ನಿಮಗೆ ಶಕ್ತಿ ಇತ್ತ, ಹಣ್ಣು ಕಾಯಿಯನ್ನು ನೈವೇದ್ಯ ಮಾಡಿ. ಇನ್ನೂ ಹೆಚ್ಚಿತ್ತ, ನೀವು ದೇವಿಯನ್ನು ಒಂದು ದೀಪದಲ್ಲಿ ಆವಾಹನೆ ಮಾಡಿ ಅವಳಿಗೆ ಪುಷ್ಪದಿಂದ ಅರ್ಚನೆಯನ್ನು ಮಾಡಿ. ಅಥವಾ ನಿಮಗೆ ಮಂತ್ರಗಳು ಗೊತ್ತಿದೆ, ಆ ಮಂತ್ರವನ್ನೇ ಪಠನೆ ಮಾಡಿ. ಇಲ್ಲಿ ನೀವು ಒಂದೇ ಮಂತ್ರ ಅನ್ನುವಂಥದ್ದಲ್ಲ, ದೇವರನ್ನ ನೀವು ಯಾವ ರೀತಿ ಸ್ತುತಿಸ್ತೀರಿ, ಯಾವ ರೀತಿ ಅವರಿಗೆ ಶರಣಾಗತಿ ಆಗ್ತೀರಿ, ಅಷ್ಟು ಬೇಗ ನಿಮ್ಮ ಪರಿಹಾರಗಳು ಅನ್ನುವಂಥದ್ದು ಆಗ್ತಾರೆ. ಈಗ ನಾವಾದರೂ ಅಷ್ಟೇ, ಜ್ಯೋತಿಷ್ಯರಾದರೂ ಅಷ್ಟೇ, ನಮಗೆಲ್ಲ ಏನು ತಲೆಯಲ್ಲಿ ಎಂಥದೂ ಇರೋದಿಲ್ಲ. ನಿಮಗೆ ಎಷ್ಟಿರ್ತದೋ ನಮಗೂ ಅಷ್ಟೇ ಇರ್ತದೆ. ಆದರೆ ಏನು ಅಂತ ಕೇಳಿದರೆ, ಯಾವ ಗ್ರಹಗಳು ಎಲ್ಲಿದ್ದರೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಥಿತಿಗತಿಗಳು ಕೊಡ್ತದೆ, ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕೊಡ್ತದೆ ಅನ್ನುವಂಥದ್ದು ನೋಡೋದು. ಒಂದು ಜ್ಯೋತಿಷ್ಯ ಅಂದರೆ ಕನ್ನಡಿ ಇದ್ದ ಹಾಗೆ. ಹಾಂ ನೋಡಿ, ನಿಮ್ದು ಅಲ್ಲೂ ಕೂದಲು ಸ್ವಲ್ಪ ಈ ಕಡೆ ಇದಾಗಿದೆ, ಅದನ್ನು ಹಿಂದೆ ಮಾಡಿಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಹಣೆಗೆ ಕುಂಕುಮ ಇಟ್ಟಿರುವಂಥದ್ದು ಮಧ್ಯಭಾಗದಲ್ಲಿ ಇಲ್ಲ, ಅದನ್ನು ಮಧ್ಯದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಹೇಗೆ ನಮಗೆ ಗೊತ್ತಾಗ್ತದೆಯೋ, ಜ್ಯೋತಿಷ್ಯದಲ್ಲೂ ಹಾಗೆ ಅವರ ಜಾತಕಗಳಿಗೆ ಅನುಗುಣವಾಗಿ ಅವರ ಕಷ್ಟಗಳು ಏನೇನು ಉಂಟು, ಅವ್ರು ಮಾಡಿದಂಥ ಪಾಪಕರ್ಮಗಳನ್ನೇ ಅವ್ರಿಗೆ ಹೇಳುವಂಥದ್ದು. ಆ ದೇವತೆಗಳನ್ನೇ ನೀವು ಸ್ತುತಿಸುವಂಥ ಕೆಲಸ ಮಾಡಿ. ನೀವು ಸ್ತುತಿಸಿ, ಅರ್ಚನೆ ಮಾಡಿಸಿ, ಇಲ್ಲ ಅಂತ ಹೇಳಿದರೆ ಹೋಮವನ್ನು ಮಾಡಿಸಿ, ಇಲ್ಲ ಅಂತ ಹೇಳಿದರೆ ಇನ್ನೂ ಬೇರೆ ಬೇರೆ ರೀತಿಯಾಗಿರುವಂಥದ್ದು ಉಂಟು. ಆಯಾ ಗ್ರಹಗಳ ದೋಷಗಳಿಗೆ ಅವರನ್ನು ತೃಪ್ತಿಪಡಿಸುವಂಥದ್ದು. ಇನ್ನು ಜಾತಕ ರೀತಿಯಾಗಿ ನೋಡುವಾಗ ಅವರವರ ದಶಾಭುಕ್ತಿ ಕಾಲ ಅನ್ನುವಂಥದ್ದು, ಈಗ ಶುಕ್ರಭುಕ್ತಿ ಇತ್ತು ಅಂತ ಆದರೆ ಅಮ್ಮನವರನ್ನ ಆರಾಧನೆ ಮಾಡಿ ಅಂತ ಹೇಳಿ ಹೇಳ್ತೇವೆ. ಯಾಕೆ ಅಂತ ಕೇಳಿದ್ರೆ, ಆ ಸಂದರ್ಭದಲ್ಲಿ ಆ ಗ್ರಹಗಳಿಂದ ಉಂಟಾಗುವಂಥ ದೋಷಕ್ಕೆ ಈ ದೇವತೆಗಳನ್ನು ಆರಾಧನೆ ಮಾಡಿದರೆ ಅವಾಗ ಅವರಿಗೆ ಅಷ್ಟು ಕಷ್ಟ ಬರುವುದಿಲ್ಲ ಅನ್ನುವಂಥದ್ದು. ಹಾಗಾಗಿ ಮಂತ್ರಗಳಿಗೆ ಮನನಾತ್ ತ್ರಾಯತೆ ಇತಿ ಮಂತ್ರ, ಮನಸ್ಸಿನಲ್ಲಿ ನಾವು ಯಾವತ್ತಿದ್ರೂ ಸಮೇತ ತ್ರಾಯತೆ ಅಂತ ಹೇಳಿದ್ರೆ ಪುನಃ 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 ಅದನ್ನು ಹೇಳುವಂಥದ್ದು, ಅದನ್ನೇ ಮಂತ್ರ ಅಂತ ಹೇಳುವುದು. ಆ ಮಂತ್ರ ಅನ್ನುವಂಥದ್ದೇನು, ಬೇರೆ ಯಾವುದೋ ಏನು ಅದರ ಭಾವಾರ್ಥವನ್ನು ನೀವು ನೋಡಿದರೆ, ಈಗಿನ ಕಾಲದಲ್ಲಿ ಭಾವಾರ್ಥ ನೋಡೋದು 2 ನಿಮಿಷದ ಕೆಲಸ. ಸಂಸ್ಕೃತದ್ದು ಯಾವ್ದಾದ್ರು ಒಂದು ಸ್ಕ್ಯಾನ್ ಮಾಡಿದರೆ ಕನ್ನಡದಲ್ಲಿ ಅದರ ಅರ್ಥ ಬರ್ತದೆ. ಅದರಲ್ಲಿ ಬರ್ದಿರುವಂಥದ್ದು ಅಷ್ಟೇ, ದೇವರನ್ನು ವಿಧಿಯಾಗಿ ಸ್ತುತಿಸುವಂಥದ್ದು. ಈಗ ನಿಮಗಾದರೂ ಸಮೇತ ನಿಮ್ಮನ್ನು ಅತಿಯಾಗಿ ಹೊಗಳು ಬಿಟ್ಟರೆ ನೀವೇನು ಮಾಡ್ತೀರ, ನನಗೇನು ಕೆಲಸ ಬೇಕಾದರೂ ಬಿಟ್ರೆ ನಿಮೀಗ ತೊಗೊಂಡೋಗಿ ಮಾಡಿ ಕೊಟ್ಬಿಡ್ತೇನೆ ಅಂತ ಹೇಳ್ತೀರ. ಹಾಗೆಯೇ ದೇವರನ್ನು ನಾವು ಹೊಗಳಬೇಕು, ದೇವರಿಗೆ ಶರಣಾಗತಿ ಆಗಬೇಕು. ನನಗೆ ನಿನ್ನ ಬಿಟ್ಟರೆ
ಇನ್ಯಾರಿಲ್ಲ ಅನ್ನುವಂಥ ಸ್ಥಿತಿ ದೇವರ ಹತ್ರ ಹೋದಾಗ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ನಾವೇ ಧರ್ಮವಾಗಿದ್ವಿ ಅಂತ ಆದರೆ ನಮ್ಮ ಹಿಂದೆ ನಿಂತು ಕಾಯ್ತಾರಂತೆ. ಯಾಕಂದರೆ ನಾನು ಹಿಂದೆ ಲಂಚ ಗಿಂಚ ಕೊಟ್ಟು ಹಿಂದ್ಗಡೆ ಕೂರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ದೇವಿಯನ್ನು. ನಾನು ಧರ್ಮವಾಗಿದ್ದರೆ ನನ್ನ ಹಿಂದೆ ಆ ತಾಯಿ ನಿಂತು ನನ್ನನ್ನು ನಡೆಸ್ತಾ ಹೋಗ್ತಾಳೆ ಅನ್ನುವಂಥ ಭಾವನೆ. ಹಾಗಾಗಿ ಮಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಅನ್ನುವಂಥದ್ದು ಯಾವುದು ಗೊತ್ತಿಲ್ಲ ಅಂತ ಹೇಳಿದರೆ ಆ ದೇವರ ಹೆಸರನ್ನಾದರೂ ನಾವು ಹೇಳ್ಕೊಳ್ತಾ ಇರಬೇಕಂತ. ಯಾಕಂದರೆ ಈಗ ಬೆಳಗ್ಗೆ ಎದ್ದಾಗ ಹೇಳ್ತಾರೆ ಕರಾಗ್ರೆ ವಸತೆ ಲಕ್ಷ್ಮೀ ಕರಮೂಲೆ ಈ ರೀತಿ ಆಗಿರ್ತಕ್ಕಂಥ ಮಂತ್ರಗಳನ್ನು ಯಾಕೆ ಹೇಳೋದು ಅಂತ ಕೇಳಿದರೆ ನಮ್ಮ ಕೈಯಲ್ಲೇ ಲಕ್ಷ್ಮಿ ಅನ್ನುವಂಥವಳಿದ್ದಾಳೆ. ಹಾಗಾಗಿ ಅವಳನ್ನು ನಾವು ಫಸ್ಟ್ ದರ್ಶನ ಮಾಡ್ಕೊಳ್ಬೇಕು. ಮತ್ತು ನಂತರದಲ್ಲಿ ಸೂರ್ಯ ನಮಸ್ಕಾರ, ಭೂಮಿಯನ್ನು ತುಳಿದಿದ್ದಕ್ಕೆ ಪಾದಸ್ಪರ್ಶಂ ಕ್ಷಮಸ್ವಮೆ, ಭೂಮಿಯನ್ನು ಮುಟ್ಟಿದ್ದೇನೆ ತಾಯಿ, ತುಳಿದಿದ್ದೇನೆ ತಾಯಿ, ನನ್ನನ್ನು ಕ್ಷಮಿಸಿ ಬಿಡು ಅನ್ನುವಂಥ ಮಂತ್ರಗಳೆಲ್ಲ ಇದ್ದಾವೆ. ಯಾಕೆ ಅಂತ ಕೇಳಿದರೆ ಪ್ರತಿಯೊಂದಕ್ಕೂ ಸಮೇತ ಈ ಆಚಾರ ವಿಚಾರಗಳು ಅನ್ನುವಂಥದ್ದು ಇರೋದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬಿಟ್ಟರೆ ಬೇರೆ ಯಾವ ಧರ್ಮದಲ್ಲೂ ಇಲ್ಲ. ಹಾಗಾಗಿ ದೇವರನ್ನು ಹೆಚ್ಚು ಸ್ತುತಿಸುವಂಥದ್ದು ಮಾಡೋದ್ರಿಂದ ನಮಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳು ಅನ್ನುವಂಥದ್ದನ್ನು ನಾವು ಅನುಭವಿಸ್ತಾ ಹೋಗ್ಬೋದು. ಇನ್ನು ಗುರುಜಿ, ಯಾವ ಸಮಯದಲ್ಲಿ ಈ ಮಂತ್ರವನ್ನು ಜಪಿಸೋದು ಒಳ್ಳೆಯದು ಅಂತ ಹೇಳೋದಾದ್ರೆ? ಪ್ರಾತಃ ಕಾಲದಲ್ಲಿ ಅತಿ ವಿಶೇಷವಾಗಿರುವಂಥದ್ದು, ಸೂರ್ಯ ಉದಯಿಸುವಂತಹ ಕಾಲದಲ್ಲಿ, ಸೂರ್ಯ ಉದಯ ಆಗುವಂತಹ ಕಾಲಗಳಲ್ಲಿ ಆ ದೇವರನ್ನು ಹೆಚ್ಚು ಅರ್ಚನೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಅಶ್ವಿನಿ ದೇವತೆಗಳು ಓಡಾಡ್ತಾ ಇರ್ತಾರೆ ಅಥವಾ ಅಶ್ವಿನಿ ದೇವತೆಗಳ ಅನುಗ್ರಹ ಅನ್ನುವಂಥದ್ದು ಇರ್ತದೆ. ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ಶುಭ ಮುಂಜಾನೆಯಲ್ಲಿ ದೇವರನ್ನು ಪಠನೆ ಮಾಡುವಂಥದ್ದು ಮತ್ತು ಸಾಯಂಕಾಲದಲ್ಲಿ ಸೂರ್ಯ ಮುಳುಗುವಂಥ ಸಂದರ್ಭಗಳಲ್ಲಿ ದೇವರನ್ನು ಹಾಡಿ ಹೊಗಳಬೇಕಂತೆ. ಹಿಂದಿನ ಕಾಲದಲ್ಲೆಲ್ಲ ಇತ್ತು, ನಿಮಗೆ ನೆನಪಿರ್ಬೋದು, ನಮ್ಮ ಅಜ್ಜಿ ಮನೆಗೆಲ್ಲ ಹೋದಾಗ ಸಂಜೆ ಕೂತ್ಕೊಂಡು ಜಪ ಭಜನೆ ಮಾಡ್ತಾ ಇರ್ತು ಶ್ರೀರಾಮ ಜಯರಾಮ ಅಂತ. ಯಾಕೆ ಅಂದರೆ ಮನೆಯಲ್ಲಿ ಹೆಚ್ಚು ದೇವತ್ವ ದೈವಿಕವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅದನ್ನೆಲ್ಲ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಎಲ್ಲ ಮೊಬೈಲ್ನಲ್ಲಿ ಬಂದಿದೆ ಬಿಟ್ಟರೆ ಯಾರೂ ಅದನ್ನು ಹೇಳುವುದಿಲ್ಲ. ಯಾಕೆಂದರೆ ಈಗ ಡಾಕ್ಟ್ರ್ ನೋಡಿರ್ಬೋದು, ಯಾವುದು ಕೊರೋನಾ ಬಂದ ಟೈಮಲ್ಲಿ ನೀವು ಉಸಿರಾಟವನ್ನು ಜಾಸ್ತಿ ಮಾಡಬೇಕು, ಉಸಿರಾಟ ಮಾಡಿದ್ರಿಂದ ನಿಮಗೆ ಜಾಸ್ತಿ ಆಗುತ್ತೆ ಅಂತ. ಆದರೆ ಈ ಹಿಂದಿನ ಕಾಲದಲ್ಲಿ ನೋಡಿ, ಭಜನೆ ಮಾಡುವಂಥ ಸಂದರ್ಭದಲ್ಲಿ ಉಸಿರಾಟ ಅನ್ನುವಂಥದ್ದು ಹೆಚ್ಚಾಗ್ತಾ ಇತ್ತು, ಆ ದೇಹದಲ್ಲಿ ಕಂಪನಗಳು ಅನ್ನುವಂಥದ್ದು ಹೆಚ್ಚಾಗ್ತಾ ಇತ್ತು. ಈಗಿನ ಕಾಲದಲ್ಲಿ ಎಲ್ಲ ನಿಂತೋಗಿದೆ, ಹಾಗಾಗಿ ರೋಗಗಳು ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆದಷ್ಟು ದೇವರನ್ನು ಆರಾಧನೆ ಮಾಡಿ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಪಡ್ಕೊಳ್ಳಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದುರ್ಗಾದೇವಿ ಕುರಿತಂತೆ ಹಾಗೆ ಮಂತ್ರಗಳ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ದುರ್ಗಾದೇವಿಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.